ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ವಿದ್ಯಾ ಹಾಗೆ ಭದ್ರನ ಮದುವೆ ದಿನಾನೇ ಸುಮಂಗಲಿ ಪೂಜೆಯನ್ನು ಇಟ್ಕೊಂಡಿದ್ದಾಳೆ. ವಿದ್ಯಾ ಹಾಗಿದ್ರೆ ಮದುವೆಯ ನಡೆಯುತ್ತಾ ಅಥವಾ ಇಲ್ಲಿ ವಿದ್ಯಾ ಸುಮಂಗಲಿ ತನ್ನ ಗಟ್ಟಿಯಾಗಿ ಉಳಿಯತ್ತಾ, ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭದ್ರಂಗೆ ತಾನು ತಪ್ಪು ಮಾಡಿಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತದೆ. ಅದೇ ಕಾರಣಕ್ಕೆ ಶಿವರಾಮೇಗೌಡರ ಹತ್ರ ಹೋಗಿದೆ. ಅಪ್ಪ ನೀವು ಯೋಚನೆ ಮಾಡಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಇದರಿಂದಾಗಿ ಶಿವರಾಮೇಗೌಡರು ಸಿಡಿದೇಳ್ತಾರೆ. ಯೋಚನೆ ಮಾಡಬೇಕು ಅಂತ ನನ್ನ ಮುಂದೆ ಬಂದು ಮಾತಾಡ್ತಿದ್ಯಲ್ಲ ಮಗ ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿದ್ದೀನಿ. ನಾನೇನಾದರೂ ವಿನಂತಿ ಜೊತೆ ನಿನ್ನ ಮದುವೆ ಫಿಕ್ಸ್ ಮಾಡಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ತಂಗಿ ಹೋಗಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಿದ್ಲು, ನಿನ್ನನ್ನು ಜೈಲಿಗೆ ಕಳಿಸ್ತಿದ್ರು. ನಾನು 6 ತಿಂಗಳು ಜೈಲಲ್ಲಿದ್ದು ಅಲ್ಲಿಯ ವನವಾಸ ಏನು ಅಂತ ನೋಡಿ ಬಂದಿದ್ದೀನಿ. ಆ ನೋವನ್ನು ನೀನು ಪಡಬಾರ್ದು ಅಂತಾನೆ ನಾನು ಈ ನಿರ್ಧಾರ ತಗೊಂಡಿದ್ದು. ನೀನು ಏನೇ ಆದರೂ ನನ್ನ ಮಗ ಅಲ್ವಾ, ಏನು ಮಾಡೋದು? ಇಂಥ ಮಗನಿಗೆ ಜನ್ಮ ಕೊಟ್ಟ ಮೇಲೆ ಇಂಥದ್ದನ್ನೆಲ್ಲ ನೋಡಬೇಕಾಗತ್ತೆ, ಅನುಭವಿಸ್ಬೇಕಾಗತ್ತೆ, ಇಂಥ ನಿರ್ಧಾರಗಳನ್ನು ತೆಗೆದುಕೋಬೇಕಾಗತ್ತೆ. ಸುಮ್ಮನೆ ಏನನ್ನ ಕೂಡ ಮಾತಾಡದೆ ಇಲ್ಲಿಂದ ಹೊರಟು ಬಿಡು ಅಂತ ಹೇಳಿ ಬೈದು ಶಿವರಾಮೇಗೌಡರು ಭದ್ರನನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇತ್ತ ಕಡೆ ಲೋಕಿ ಅವರು ದುಡ್ಡನ್ನು ತಗೊಂಡಿದೆ ಮನೆಗೆ ಬರ್ತಾರೆ. ಕುಡಿದ ಅಮಲಿನಲ್ಲಿದ್ದಾರೆ. ಡೋರ್ನ ನಾಕ್ ಮಾಡ್ತಿದ್ದಾರೆ, ಯಾರು ಡೋರ್ ಓಪನ್ ಮಾಡ್ತಿಲ್ಲ. ತದನಂತರ ಕುಡಿತದ ಅಮಲು ಜಾಸ್ತಿ ಆಗ್ತಿದ್ದಾಗೇನೆ ದುಡ್ಡನ್ನು ಅಲ್ಲೇ ಒಂದು ಮೂಟಿಯಲ್ಲಿಟ್ಟು ಅಲ್ಲೇ ಹಾಗೆ ಮಲ್ಕೊಂಡ್ಬಿಡ್ತಾರೆ. ನಂತರ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆಗ್ತಿದ್ದಾಗೆ ಇಲ್ಲಿ ಭದ್ರೇಗೌಡರು ಹಾಗೆ ಶಿವರಾಮೇಗೌಡರ ಮನೆಯಲ್ಲಿ ಮದುವೆ ಸಂಭ್ರಮ. ಮನೆ ಮುಂದೆ ಚಪ್ರ ಕಟ್ಟಿದ್ದಾರೆ, ಚಪ್ರದ ಶಾಸ್ತ್ರ ಜರುಗ್ತದೆ. ವಿನಂತಿ ಚಪ್ರಕ್ಕೆ ಪೂಜೆ ಮಾಡ್ತಿದ್ದಾರೆ. ಈಶ್ವರಿ ಚಿತ್ರ ಹಾಗೆ ಗೋವಿಂದೇಗೌಡರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಆದರೆ ಸಾವಿತ್ರಿ ಅವರಂತೂ ಏನಿದು ಅಣ್ಣ ನೀನು ಬಂದಿದ್ಯಲ್ಲ, ದೊಡ್ಡಣ್ಣ ಇಲ್ಲಿ ನಮ್ಮ ಮನೇಲಿ ಎಲ್ಲ ಪೂಜೆನೂ ಕೂಡ ದೊಡ್ಡಣ್ಣನೇ ಅಲ್ವಾ ಮಾಡೋದು ಅಂತ ಹೇಳಿ ಕೇಳಿದಾಗ ಅದು ಹಾಗಲ್ಲ, ಅಣ್ಣನೇ ಹೇಳಿ ಕಳಿಸೋದು, ನೀವೇ ಎಲ್ಲ ಪೂಜೆ ನಿಂತು ಮಾಡಿ ಎಲ್ಲನೂ ಕೂಡ ನನಗೆ ಸಮಯ ಇಲ್ಲ ಅಂತ ಹೇಳಿ ಅದಕ್ಕೆ ನಾವೇ ಬಂದಿದ್ದೀವಿ ಅಂತ ಹೇಳ್ತಾರೆ ಗೋವಿಂದೇಗೌಡರು. ಇಲ್ಲ ಅದು ಹೇಗಾಗತ್ತೆ, ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ ಸಾವಿತ್ರಿ ಹೇಳ್ತಾರೆ. ಏನು ಸಾವಿತ್ರಿ, ನಾವಿಬ್ರು ಬಂದಿದ್ದೀವಿ ತಾನೇ, ಪೂಜೆ ಮುಗಿಸ್ತೀವಿ ಬಿಡು ಅಂತ ಹೇಳಿ ಈಶ್ವರಿ ಕೂಡ ಹೇಳ್ತಾರೆ. ಇಲ್ಲ ಅದಕ್ಕೆ ಈ ಮನೆ ಸಂಪ್ರದಾಯನೇ ಅದಲ್ವಾ, ಎಲ್ಲದಕ್ಕೂ ಅಣ್ಣನೇ ತಾನೇ ಫಸ್ಟ್ ಪೂಜೆ ಮಾಡೋದು. ಈ ಮನೆ ಸಂಪ್ರದಾಯದಲ್ಲಿ ಹಿರಿಯ ಮುಂದೆ ಕಿರಿಯ ಹಿಂದೆ ಅಂತಾನೆ ತಾನೇ ಇರೋದು. ನನ್ನಣ್ಣ ಮಾಡಬೇಕಾಗಿರೋ ಪೂಜೆಯನ್ನು ನನ್ನಣ್ಣನೇ ಮಾಡಬೇಕು, ಯಾರಿಂದನೂ ಕೂಡ ನಾನು ಮಾಡಿಸೋದಿಲ್ಲ, ನಾನೇ ಹೋಗಿ ಕರ್ತ್ಕೊಂಡು ಬರ್ತೀನಿ ಅಂತ ಮನೆ ಒಳಗಡೆ ಬರ್ತಾರೆ. ಮನೆ ಒಳಗಡೆ ಶಿವರಾಮೇಗೌಡರು ಫೋನ್ನಲ್ಲಿ ಮಾತಾಡ್ತಿರ್ತಾರೆ. ತದನಂತರ ಸಾವಿತ್ರಿ ಬರ್ತಿದ್ದಾಗೆ ಏನಮ್ಮ ಸಾವಿತ್ರಿ ಅಂತ ಕೇಳ್ತಾರೆ. ಏನಣ್ಣ ಇದು ಪೂಜೆ ಇದೆ, ಚಪ್ರ ಪೂಜೆ ಮಾಡಬೇಕಲ್ವಾ ನೀನು, ಅದನ್ನ ಬಿಟ್ಟು ಇಲ್ಲಿ ಹಾಕಿದ್ಯಾ ಬಾ ಅಂತ ಕರೀತಿದ್ರೆ ಅಲ್ಲೇ ಗೋವಿಂದೇಗೌಡನ ಕಳಿಸ್ಕೊಟ್ಟಿದ್ದೇನಲ್ವಾ, ಗೋವಿಂದ ಬಂದು ಎಲ್ಲಾನು ಕೂಡ ಮಾಡ್ತಾನೆ, ನನಗೆ ಸಮಯ ಎಲ್ಲ ಫೋನ್ ಅದು ಇದು ಬರ್ತಾ ಇದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲ ನೀನೇ ಬರಬೇಕು ಅಣ್ಣ, ಈ ಮನೆ ಹಿರಿಯ ಆಗಿರೋ ನೀನೇ ಅಲ್ವಾ ಎಲ್ಲ ಪೂಜೆ ಮಾಡೋದು, ಅಲ್ಲಿ ಬಾ ಅಂತ ಹೇಳಿ ಸಾವಿತ್ರಿ ಅವ್ರು ಕರೆದಾಗ ವಿನಂತಿ ಪೂಜೆ ಮಾಡ್ತಾಳಲ್ಲಮ್ಮ ಅಂತ ಹೇಳ್ತಾರೆ. ವಿನಂತಿ ಪೂಜೆ ಮಾಡ್ತಾಳೆ, ಆದರೆ ಅದಕ್ಕೂ ಮುನ್ನ ನೀನು ತಾನೇ ಮಾಡ್ಬೇಕಣ್ಣ ಬಾ ಅಣ್ಣ ಅಂತ ಸಾವಿತ್ರಿ ಕರೆದಾಗ ಮೋನ ಬರ್ತಾಳೆ ಬಿಡಮ್ಮ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲ ನೀನೇ ಬರಬೇಕು ಅಂತ ಎಳ್ಕೊಂಡು ಹೊರಗಡೆ ಕರ್ಕೊಂಡು ಬಂದೇ ಬಿಡ್ತಾರೆ ಶಿವರಾಮೇಗೌಡ್ರನ್ನ ಸಾವಿತ್ರಿ ಅವರು. ನಂತರ ಏನಿದು ಸಾವಿತ್ರಿ ಹೇಳಿದ್ರು ಕೇಳೋದೇ ಇಲ್ವಲ್ಲ ನೀನು, ಸರಿ ಆಯಿತು ಬಿಡು ಪೂಜೆ ಮಾಡ್ತೀವಿ ಅಂತ ಹೇಳಿ ಶಿವರಾಮೇಗೌಡರು ಹಾಗೆ ಮೋನ ಇಬ್ಬರು ಕೂಡ ಪೂಜೆಯನ್ನು ಮಾಡ್ತಾರೆ. ಇದನ್ನು ನೋಡಿದೆ, ಇಲ್ಲಿ ಚಿತ್ರ ನೋಡಿದ್ಯಾವ, ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ನಂತೆ ಅನ್ನೋ ಹಾಗೆ ಸಾವಿತ್ರಿ ಅತ್ತೆ ಏನೆಲ್ಲ ಮಾಡ್ತಿದ್ದಾರೆ ಅಂತ ನೋಡ್ತೀಯ, ಎಷ್ಟು ಕಡೆಗಣಿಸ್ತಿದ್ದಾರೆ ನಿನ್ನನ್ನು ಅಂತ ಹೇಳಿ ಚಿತ್ರ ಹೇಳಿದಾಗ ನಾನು ನೋಡ್ತಾ ಇದ್ದೀನಿ ಸುಮ್ಮನಿರ ಅಂತ ಹೇಳಿ ಈಶ್ವರಿಯವರು ಹೇಳ್ತಾರೆ. ನಂತರ ಪೂಜೆ ಆಗತ್ತೆ. ಸಾವಿತ್ರಿ ಅವರಂತೂ ಫುಲ್ ಖುಷಿ ಆಗಿಬಿಡ್ತಾರೆ. ನಂತರ ಇಲ್ಲಿ ವಿದ್ಯಾ ಹಾಗೆ ಚಂಪಾ ಇಬ್ಬರು ಕೂಡ ಒಂದು ಪೂಜೆಯನ್ನು ನೋಡ್ತಾರೆ. ನಂತರ ಇಲ್ಲಿ ಸಾವಿತ್ರಿ ಮತ್ತು ವಿನಂತಿ ಗಮನಿಸದೆ ಇಷ್ಟಲ್ಲ, ಇನ್ನು ಮುಂದೆ ಬೇಕಾದಷ್ಟು ಪೆಟ್ಟನ್ನು ನೋಡಬೇಕಾಗತ್ತೆ, ಅನುಭವಿಸ್ಬೇಕಾಗತ್ತೆ ಈ ವಿದ್ಯಾ ಅಂತ ಹೇಳಿ ಸಾವಿತ್ರಿ ವಿನಂತಿ ಅನ್ಕೋತಾರೆ. ನಂತರ ವಿದ್ಯಾ ನಗ್ತಾನೆ ಇರ್ತಾಳೆ. ಚಂಪಾ ಏನಕ್ಕ ಇದು ನಗ್ತಾ ಇದೆಯಲ್ಲ, ಅಲ್ಲಿ ನಿನ್ನ ಗಂಡನಿಗೆ ಚಪ್ರ ಪೂಜೆ ನಡೀತಿದೆ ಅಂತ ಹೇಳಿದಾಗ ನಿನ್ನ ಗಂಡನ ಮದುವೆಗೆ ಚಪ್ರ ಪೂಜೆ ನಡೀತಿದೆ ಅಂತ ಚಂಪಾ ಹೇಳಿದಾಗ, ಮದುವೆ ನಡೆದ್ರೆ ತಾನೇ ಆತಂಕ ಪಡ್ಕೊಳ್ಳೋದು, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಮದುವೆ ನಡೆಯೋದಿಲ್ಲ ಅಂತ, ಆಗದಿರೋ ಮದುವೆಗೆ ಚಪ್ರದ ಪೂಜೆ ಮಾಡ್ತಿದ್ದಾರೆ ಅಷ್ಟೇ. ನನಗೆ ನನ್ನ ಅಪ್ಪನ ಮೇಲೆ, ದೇವರ ಮೇಲೆ, ನನ್ನ ಗಂಡನ ಮೇಲೆ ವಿಶ್ವಾಸ ಇದೆ, ಈ ಮದುವೆ ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಿಲ್ಲ ಅಂತ ಹೇಳಿ ವಿದ್ಯಾ ತನ್ನ ಒಂದು ಗುಡಿಸಲಿಗೆ ಬರ್ತಾಳೆ. ನಂತರ ವಿದ್ಯಾ ಅಲ್ಲಿ ತಂದೆಗೆ ಕಾಲ್ ಮಾಡಿದಾಗ ತಂದೆ
ಮತ್ತು ತಾಯಿ ಇಬ್ಬರು ಕೂಡ ಏನಾಗಿರ್ಬೋದು ಅಂತ ಆತಂಕ ಪಡ್ಕೋತಾರೆ. ತಕ್ಷಣ ಕಾಲ್ ರಿಸೀವ್ ಮಾಡ್ತಾರೆ. ಇಲ್ಲಿ ಅವ ಹೇಗಿದೆಯಾ, ನೀನು ಆರಾಮಾಗಿದೆಯಾ ಅಲ್ವಾ, ಏನಾದರೂ ತೊಂದರೆ ಆಯಿತಾ ಅಂತ ಅಮ್ಮ ಕೇಳ್ತಿದ್ರೆ, ಇಲ್ಲ ಅಮ್ಮ ನಾನು ಚೆನ್ನಾಗೇ ಇದ್ದೇನೆ ಅಂತ ಆರಾಮಾಗೇ ಹೇಳ್ತಿದ್ದಾರೆ. ಏನಿದು ಭದ್ರಾ ಗೌಡ್ರ ಮದುವೆ ಇದೆ, ನೀನು ಇಷ್ಟು ಆರಾಮಾಗಿದೆಯಲ್ಲ ಮಗಳ ಅಂತ ಅಮ್ಮ ಕೇಳಿದಾಗ ನನಗೆ ದೇವರ ಮೇಲೆ ನಂಬಿಕೆ ಇದೆ. ಖಂಡಿತ ಅವ್ರು ನನ್ನ ಬದುಕನ್ನು ಹಾಳು ಮಾಡೋದಿಲ್ಲ. ನನ್ನ ಅಪ್ಪನೇ ನನ್ನ ಪಾಲಿನ ದೇವರು. ಅವತ್ತು ನನ್ನ ಗಂಡನ ಮನೆಗೆ ಸೇರಿಸಿದ್ರು, ಇವತ್ತು ನನ್ನ ಗಂಡನ ಮದುವೆಯನ್ನು ನಿಲ್ಲಿಸಿ ನನ್ನ ಬಾಳನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ಅವ. ಆದರೂ ಎಲ್ಲೋ ಒಂಚೂರು ಅಳಕಿದೆ. ಖಂಡಿತ ಆ ರೀತಿ ಏನೂ ಆಗೋದಿಲ್ಲ ಅನ್ನೋ ವಿಶ್ವಾಸ ಕೂಡ ಇದೆ ಅಂತ ಕೂಡ ವಿದ್ಯಾ ಹೇಳ್ತಾಳೆ. ಜೊತೆಗೆ ತನ್ನ ಒಂದು ಮಾಂಗಲ್ಯ ಗಟ್ಟಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಅದೇ ಮದುವೆ ದಿನಾನೇ ನಾನು ಸುಮಂಗಲಿ ಪೂಜೆಯನ್ನು ಇಟ್ಕೊಂಡಿದ್ದೀನಿ. 4 ಜನ ಬಂದು ಆಶೀರ್ವಾದ ಮಾಡಿದ್ರೆ ಖಂಡಿತ ನನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರುತ್ತೆ. ಅದು ಹೇಗೆ ಇನ್ನೊಬ್ರು ಕುತ್ತಿಗೆಗೆ ತಾಳಿ ಬೀಳುತ್ತೆ ಅಂತ ನೋಡೇ ಬಿಡ್ತೀನಿ ಅಂತ ವಿದ್ಯಾ ಹೇಳಿದಾಗ, ಖಂಡಿತ ಮಗಳ ಸುಮಂಗಲಿ ಪೂಜೆಯನ್ನು ಮಾಡುವ, ಅದಕ್ಕೆ ಪೋಸ್ಟರ್ನ ನಾನು ಅಂಟಿಸ್ತೀನಿ ಅಂತ ಹೇಳಿ ತಂದೆ ಹೇಳ್ತಾರೆ. ಪೋಸ್ಟರ್ ಹಾಕಬೇಕಪ್ಪ ಅಂತ ಹೇಳಿ ಮಗಳು ವಿದ್ಯಾ ಕೇಳಿದಾಗ, ಪೋಸ್ಟರ್ ಹಾಕಬೇಕಾಗತ್ತೆ ಮಗಳೇ, ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಟಬೇಕು ಅಂದರೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದ್ದ. ಧೈರ್ಯವಾಗಿರು, ನಿನ್ನಪ್ಪ ಇದ್ದಾನೆ, ನಿನ್ನಪ್ಪನ ಮೇಲೆ ನಂಬಿಕೆ ಇಡು. ಇಷ್ಟು ದಿನ ಆಗಿದ್ದು ಪರೀಕ್ಷೆ, ಇನ್ನು ಫಲಿತಾಂಶ ಬಾಕಿ ಇದೆ ಅಂತ ಹೇಳಿ ಇಲ್ಲಿ ಚೆಲ್ವ ಅವರು ಕಾಲ್ ಕಟ್ ಮಾಡ್ತಾರೆ. ನಂತರ ಇಲ್ಲಿ ಮನೆಯಲ್ಲಿ ಸಾವಿತ್ರಿ ಹಾಗೆ ವಿನಂತಿ ಇಬ್ಬರು ಕೂಡ ಬಟ್ಟೆ ಚಿನ್ನ ಇಲ್ವನ್ನ ಕೂಡ ನೋಡ್ತಿರ್ತಾರೆ. ಅಷ್ಟರಲ್ಲಿ ಈಶ್ವರಿ ಮತ್ತು ಚಿತ್ರ ಬಂದಾಗ, ಅಕ್ಕ ಅದಕ್ಕೆ ನೀವು ಕೂಡ ಬಂದು ಸೀರೆ ತಗೊಳ್ಳಿ, ಚಿತ್ರ ನೀನು ಸೀರೆ ತಗೋ ಅಂದಾಗ ಸಾವಿತ್ರಿ ಹೇಳ್ತಿದ್ದಾಳೆ ತಗೊಳ್ಳಿ ಸೀರೆಯನ್ನು ಅಂತ ಹೇಳಿ. ತಾವು 1 ಲಕ್ಷದ್ದು ಚಿತ್ರ 80,000 ಸೀರೆಯನ್ನು ತಗೋತಾರೆ. ಅದನ್ನು ನೋಡಿದ್ದೆ ಸಾವಿತ್ರಿ ಅವ್ರಿಗೆ ಸಹಿಸ್ಕೊಳೋಕ್ಕಾಗೋದಿಲ್ಲ. ಅಯ್ಯೋ ಸುಮ್ಮನೆ ಕರೆದೆ ತಕ್ಷಣ ಬಂದು 80,000 1 ಲಕ್ಷ ಸೀರೆ ತಗೊಳ್ಳೋದ, ದುಡ್ಡು ಇಲ್ಲೇ ಇದೆಯಾ ಅಯ್ಯಪ್ಪ ಅಂತ ಹೇಳಿ ಅನ್ಕೋತಾರೆ. ನಂತರ ಒಡವೆಗಳನ್ನ ನೋಡ್ತಾರೆ. ಒಡವೆಗಳನ್ನೆಲ್ಲ ತೊಗೊಂಡಿದ್ದೆ, ಅದಕ್ಕೆ ನೀವು ಒಂದು 20 ಗ್ರಾಮ್ದನ್ನು ತೊಗೊಳ್ಳಿ ನೀವು ಮತ್ತು ಚಿತ್ರ ಅಂದಾಗ, ಎಷ್ಟು ಹೇಳಿದೆವ ನೀನು ಅಂದಾಗ 20 ಗ್ರಾಮ್ ಅದಕ್ಕೆ ಅಂತ ಸಾವಿತ್ರಿ ಹೇಳ್ತಾರೆ. ಜಸ್ಟ್ 250 ಗ್ರಾಮ್ ತೊಗೊಂಡು ಬನ್ನಿ ವಿನಂತಿಗೆ ಮಾತ್ರ ಅಂದಿದ್ದೆ, ಅದಕ್ಕೆ 20 ಗ್ರಾಮ್ ತೊಗೊಳ್ಳಿ, ವಿನಂತಿದಲ್ವಾ ಮದುವೆ, ಅದರ ನೆನಪಿಗೆ ನಿಮಗೂ ಇರಲಿ ಅಂತ ಅಷ್ಟೇ ಹೇಳ್ತಿದ್ದೀನಿ ಅಂತ ಸಾವಿತ್ರಿ ಹೇಳಿದಾಗ, ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಬೇಡ, ನಮಗೆ ಬೀರು ತುಂಬ ಒಡವೆಗಳಿದೆ, ವಿನಂತಿ ಚೆನ್ನಾಗಿ ಕಂಡ್ರೆ ಅಷ್ಟೇ ಸಾಕು ಅಂತ ಹೇಳಿ ಆ ಸೀರೆ ಪ್ಯಾಕ್ ಮಾಡಿಸ್ಬಿಡು, ನಂಗೆ ತಲೆ ನೋಯ್ತದೆ ಬಾರಿ ಚಿತ್ರ ಅಂತ ಹೇಳಿ ಈಶ್ವರಿ ಮತ್ತು ಚಿತ್ರ ಅಲ್ಲಿಂದ ಹೊರಡ್ತಾರೆ. ಆದರೆ ಇಲ್ಲಿ ಸಾವಿತ್ರಿ ಅವರು ಆ 2 ಸೀರೆನ ಪ್ಯಾಕ್ ಮಾಡಿಸೋದ್ರ ಬದಲು 5,000 ರೂಪಾಯಿ ಸೀರೆನ ಪ್ಯಾಕ್ ಮಾಡಿಸೋದಕ್ಕೆ ಮುಂದಾಗ್ತಾರೆ. ಈ ಕಡೆ ಚಿತ್ರ ಹೋಗಿದ್ದೆ, ಏನವ್ವ ಇದು ಅತ್ತೆ ಎಷ್ಟೆಲ್ಲ ಬದಲಾಗ್ಬಿಟ್ಲು ನೋಡು, ಇನ್ನೂ ಮದುವೆನೇ ಆಗಿಲ್ಲ ಆಗಲೇ ಇಷ್ಟೆಲ್ಲ ಚೇಂಜಸ್ಸು, ಮದುವೆ ಆದಮೇಲೆ ಆಗಿಬಿಟ್ರೆ ಖಂಡಿತ ಎಡವಟ್ಟಾಗ್ಬಿಡುತ್ತೆ, ನಾವು ಕುದುರೆ ಮೇಲೆ ಸವಾರಿ ಮಾಡಬೇಕು ಅಂದರೆ ಕುದುರೆನೇ ನಮ್ಮ ಬೆನ್ನ ಮೇಲೆ ಕುತ್ಕೊಂಡಂಗೆ ಆಗಿದೆಯಲ್ಲವ ಅಂತ ಚಿತ್ರ ಹೇಳಿದಾಗ, ನಾನು ಕೂಡ ನೋಡ್ತಿದ್ದೇನೆ, ಉಸಿರುವಳಿನೇ ನಾಚ್ಕೊಂಡ್ಬಿಡ್ಬೇಕು ಇವಳನ್ನು ನೋಡಿದ್ರೆ, ಅಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದಾಳೆ ಅಂತ ಹೇಳಿ ಈಶ್ವರಿ ಹೇಳ್ತಿದ್ದಾರೆ. ಜೊತೆಗೆ ಅವ್ವ ನನಗೆ ಯಾಕೋ ಈ ಮದುವೆನೇ ನಡಿಬಾರ್ದು ಅನ್ನಿಸ್ತದೆ ಅಂತ ಚಿತ್ರ ಹೇಳಿದಾಗ, ಹೌದು ನನಗೂ ಹಾಗೆ ಅನ್ನಿಸ್ತದೆ, ಆದರೆ ಏನು ಮಾಡೋದು ಅಂತ ಈಶ್ವರಿ ಹೇಳ್ತಾರೆ. ಏನು ಮಾಡೋದವ, ಮದುವೆನ ನಿಲ್ಲಿಸ್ಬಿಡ್ಬೇಕು ಅಂತ ಚಿತ್ರ ಹೇಳಿದಾಗ, ಇಲ್ಲ ಮದುವೆ ನಡಿಲೇಬೇಕು, ಇಲ್ಲ ಅಂದರೆ ಆ 3 ಅಡಿ ದರ್ಬಾರನ್ನು ನಾವು ನಿಲ್ಸೋಕ್ಕಾಗೋದಿಲ್ಲ. ಈ ಸಾವಿತ್ರಿಗೆ ಮುಗ್ದಾರ ಹಾಕ್ಬೋದು, ಆದರೆ ಆ ವಿದ್ಯೆನ ನಮ್ಮ ಕಂಟ್ರೋಲಿಗೆ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಮದುವೆ ನಡಿಲೇಬೇಕು ಅಂತ ಹೇಳಿ ಈಶ್ವರಿ ತನ್ನ ಮಗಳು ಚಿತ್ರ ಹತ್ರ ಹೇಳ್ತಾರೆ. ತದನಂತರ ಅಲ್ಲಿ ವಿದ್ಯಾ ತನ್ನ ಮಂಗಲ್ಯ ಭಾಗ್ಯ ಗಟ್ಟಿಯಾಗಿರಲಿ ಅನ್ನೋ ಕಾರಣಕ್ಕೆ ಸುಮಂಗಲಿ ಪೂಜೆಯನ್ನು ಮಾಡುವುದಕ್ಕೆ ಮುಂದಾಗಿದ್ರೆ, ಅಲ್ಲಿಗೆ ವಿನಂತಿ ಬಂದು ವಿದ್ಯಾಳನ್ನು ರೇಗಿಸೋಕೆ ಮುಂದಾಗ್ತಾರೆ. ನೋಡಿದ್ಯಾ ನಿನ್ನ ಕೈಲಿ ಏನಾದರೂ ಮಾಡೋಕ್ಕಾಯ್ತಾ ತಂಗವ್ವ ಅಂತ ಹೇಳಿ ವಿನಂತಿ ಹೇಳ್ತಿದ್ರೆ, ಹೌದೌದು ಏನು ಮಾಡಬೇಕು ಅದಾಗತ್ತೆ ಬಿಡು ಅಕ್ಕ, ನಿನ್ಗೆ ಯಾವಾಗಲೂ ನನ್ನ ಹತ್ರ ಬಂದು ಕೆಣ್ಕೋದು, ನನ್ನ ಹತ್ರ ಇರೋದನ್ನು ಕಿತ್ಕೊಳ್ಳೋದೇ ಅಲ್ವಾ ನಿನ್ಗೆ ಅನಿಸೋದು ಅಂತ ಹೇಳಿ ವಿದ್ಯಾ ಹೇಳ್ತಾರೆ. ಹೌದೌದು ಯಾರ್ಯಾರಿಗೆ ಎಲ್ಲೆಲ್ಲಿರೋ ಭಾಗ್ಯ ಇರುತ್ತೋ ಅಲ್ಲಲ್ಲಿರ್ತಾರೆ, ಪಾಪ ನಿನಗಿಲ್ಲಿ ಗುಡಿಸ್ಲು ಭಾಗ್ಯ ಇಲ್ವಾ ಅಂದಾಗ, ನಾನು ಎಲ್ಲೇ ಇದ್ರು ಏನೇ ಇದ್ರು ನಾನು ಯಾವತ್ತಿದ್ರು ಶಿವರಾಮಯ್ಯ ಗೌಡ್ರ ಮುದ್ದು ಸೊಸೇನೆ ಅಂತ ಹೇಳಿ ವಿದ್ಯೆ ಹೇಳಿದಾಗ, ನಿಜಕ್ಕೂ ಇಲ್ಲಿ ವಿನಂತಿಗೆ ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗುವುದಿಲ್ಲ. ಕೊನೆಗೂ ಇಲ್ಲಿ ಸುಮಂಗಲಿ ಪೂಜೆಯನ್ನು ವಿದ್ಯಾ ಮಾಡ್ತಿದ್ದಾರೆ. ಅತ್ತ ಕಡೆ ಭದ್ರಾ ಮತ್ತು ವಿನಂತಿಯ ಮದುವೆ ಕೂಡ ಇದೆ. ಹಾಗಾದರೆ ಏನಾಗತ್ತೆ ಇದನ್ನೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.